ರಾಜ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ, ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಜಾತಿ ಗಣತಿ ವರದಿ ಕೊನೆಗೂ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಕೊನೆಗೂ ಸಿಎಂಗೆ ವರದಿ ಸಲ್ಲಿಸಿದ್ದಾರೆ. ವರದಿ ಸ್ವೀಕರಿಸಿರೋ ಸಿಎಂ ಅದನ್ನ ಸಂಪುಟದ ಮುಂದಿಡ್ತೀನಿ ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಡೇಟಾವನ್ನು ಸಂಗ್ರಹ ಮಾಡಿದ್ದು ದತ್ತಾಂಶವನ್ನ, ಅದರ ಆಧಾರದ ಮೇಲೆ ನಮ್ಮ ಆಯೋಗ ಒಂದು ವರದಿಯನ್ನು ಬರೆದು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಜಾತಿ ಗಣತಿ ವರದಿ ರಿಪೋರ್ಟ್ ಸಿದ್ಧವಾಗಿದ್ರೂ ಅದರ ಸಲ್ಲಿಕೆಗೆ ಮಾತ್ರ ಮುಹೂರ್ತ ಕೂಡ್ ಬಂದಿರಲಿಲ್ಲ. ಪರ ವಿರೋಧದ ಚರ್ಚೆಗಳ ಮಧ್ಯೆಯೇ ವರದಿ ಸಲ್ಲಿಕೆಯಾಗಿರಲಿಲ್ಲ. ಆದ್ರೆ ಇವತ್ತು ಬಹು ನಿರೀಕ್ಷಿತ ಮತ್ತು ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದ್ದ ಜಾತಿ ಗಣತಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಸಿದ ಹಿಂದುಳಿದ ಆಯೋಗ. ಸಿಎಂ ಸಿದ್ದರಾಮಯ್ಯಗೆ ವರದಿ ಸಲ್ಲಿಸಿದ ಜಯಪ್ರಕಾಶ್ ಹೆಗಡೆ. 2013ರಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಡೆಸಿದ್ದ ಜಾತಿ ಗಣತಿಯ ವರದಿ ಇವತ್ತು ಕೊನೆಗೂ ರಾಜ್ಯ ಸರ್ಕಾರದ ಕೈ ಸೇರಿದೆ. ಹಿಂದುಳಿದ ಆಯೋಗ ಸದಸ್ಯರು ಮತ್ತು ಜಯಪ್ರಕಾಶ್ ಹೆಗಡೆ ಸಿಎಂ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿ ಸಲ್ಲಿಸಿದ್ದಾರೆ. 2 ಬಾಕ್ಸ್ಗಳೊಂದಿಗೆ ಆಗಮಿಸಿ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ವರದಿಯನ್ನ ಕ್ಯಾಬಿನೆಟ್ ಮುಂದೆ ಇಡ್ತೀನಿ ಅಂತ ಹೇಳಿದ್ರು. ಸಮೀಕ್ಷೆಯನ್ನ ಹಿಂದೆ ಕಾಂತರಾಜ್ ಅವರಿದ್ದಾಗ ಮಾಡಿದ್ರು. ಮತ್ತೆ ಇವರು ಅವ್ರ ಕಾಲದಲ್ಲಿ ವರದಿ ಕೊಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಸರ್ಕಾರ ವರದಿಯನ್ನು ಮಾಡಿದೆ. ಇನ್ನು ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ಜಯಪ್ರಕಾಶ್ ಹೆಗಡೆ 2014-15ರ ದತ್ತಾಂಶ ಸಂಗ್ರಹದ ವರದಿಯನ್ನ ಸಲ್ಲಿಸಿದ್ದೀವಿ. ಮುಂದಿನ ಬೆಳವಣಿಗೆ ಬಗ್ಗೆ ಸರ್ಕಾರ ನಿರ್ಧಾರ ಮಾಡುತ್ತೆ ಎಂದ್ರು. ಅಲ್ಲದೆ ಸಂಪೂರ್ಣ ವರದಿ ಓದದೆ ಅವೈಜ್ಞಾನಿಕ ಅನ್ನೋದು ಸರಿಯಲ್ಲ ಅಂತ ಟೀಕಾಗಾರರಿಗೆ ತಿರುಗೇಟು ಕೊಟ್ರು. ಖಂಡಿತ ಇದು ಉತ್ತರ ಕೊಡುವಂತ ರಿಪೋರ್ಟೇ ಆಗಿದೆ. ಹಿಂದೆ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಡೇಟಾವನ್ನು ಸಂಗ್ರಹ ಮಾಡಿದ್ದು ದತ್ತಾಂಶವನ್ನ, ಅದರ ಆಧಾರದ ಮೇಲೆ ನಮ್ಮ ಆಯೋಗ ಒಂದು ವರದಿಯನ್ನು ಬರೆದು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸರ್ಕಾರಕ್ಕೆ ವರದಿ ಮತ್ತು ಶಿಫಾರಸನ್ನು ಕೊಡೋದು ಬಿಟ್ಟರೆ ಪಬ್ಲಿಕ್ ಇದಕ್ಕೆ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬರೋದಿಲ್ಲ. ಸರ್ಕಾರಕ್ಕೆ ಶಿಫಾರಸು ಕೊಟ್ಟಿದ್ದೇವೆ. ತೀರ್ಮಾನ ಕ್ಯಾಬಿನೆಟ್ ಮುಂದೆ ಇಟ್ಟು ತೀರ್ಮಾನ ತಗೊಂಡ್ಮೇಲೆ ಅವ್ರು ಹೇಳ್ತಾರೆ ಯಾವ ಜಾತಿ ಬಿಟ್ಟೋಗಿತ್ತು ಅದನ್ನೆಲ್ಲ ಪರಿಗಣಿಸಿ ತೀರ್ಮಾನ ತಗೊಂಡಿದ್ದಾರೆ. ಇನ್ನು ಜಾತಿ ಗಣತಿ ವರದಿಯ ಹೈಲೈಟ್ಸ್ ಏನು ಅಂತ ನೋಡ್ತಾ ಹೋದ್ರೆ, ಒಟ್ಟು 5.98 ಕೋಟಿ ಮಂದಿಯ ಸಮೀಕ್ಷೆ ನಡೆಸಲಾಗಿದೆ. 32 ಲಕ್ಷ ಮಂದಿ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ದಲಿತರ ಪ್ರಮಾಣವೇ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕುರುಬರೇ ಅತ್ಯಂತ ಹಿಂದುಳಿದ ವರ್ಗ. ಸಮೀಕ್ಷೆಗೊಳಪಟ್ಟ ಜಾತಿಗಳ ಸಂಖ್ಯೆ ಒಟ್ಟು 1351. ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ 192. ಇನ್ನು ಸರ್ಕಾರ ಗುರುತಿಸಿರುವ ಇತರೆ ಹಿಂದುಳಿದ ಜಾತಿಗಳು 816. 10ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ 80 ಜಾತಿಗಳು ದಾಖಲಾಗಿವೆ. ಅತ್ತ ಜಾತಿ ಗಣತಿ ವರದಿ ಸಲ್ಲಿಕೆಯಾದ್ರೆ ಇತ್ತ ಸರ್ಕಾರದಲ್ಲಿರೋ ನಾಯಕರೇ ಈ ವರದಿಯನ್ನ ವಿರೋಧಿಸಿದ್ದಾರೆ. 10 years ಇಂದ ನಡೀತು. ಬಟ್ ಏನೈತಿ, ರಿಸರ್ವೇಷನ್ ಮಾಡುವಂತ ಟೈಮ್ನಲ್ಲಿ ಇದನ್ನ ಅವಾಯ್ಡ್ ಮಾಡ್ಕೊಂತ ಬರುವಂತ ವ್ಯವಸ್ಥಿತವಾದಂತ ಒಂದು ಹುನ್ನಾರ ಇದನ್ನು ಅಂತ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಈಗ ಸರ್ಕಾರಕ್ಕೆ ಇದಕ್ಕಂತೂ ನಾವ್ಯಾರು ನಮ್ಮ ಮನಸ್ಸಿಂದ ನಾವ್ಯಾರು ಒಪ್ಪಲ್ಲ. ನಮ್ಗೆ ಇದಕ್ಕೆ ಯಾರು ಒಪ್ಪಂಗಿಲ್ಲ. ಯಾಕಂದ್ರೆ ಇದನ್ನ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ವಿರೋಧ ಆಗಿರೋ ಜನಗಣತಿ ಏನ್ ಮಾಡಿದ್ದಾರೆ, ಒಂದ್ 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ. ನಮ್ಮ ವೀರಶೈವ ಲಿಂಗಾಯತರಲ್ಲಿ 103 ಒಳಪಂಗಡಿದ್ದಾವೆ. ಎಲ್ಲರೂ ಬೇರೆ 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 ಬರ್ಸಿದ್ದಾರೆ. ಸೊ ಹಿಂಗಾಗಿ ವೈಜ್ಞಾನಿಕವಾಗಿ ಇನ್ನೊಮ್ಮೆ ಮಾಡಿ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾವು ಹೇಳ್ತಾ ಇದ್ವಿ. ವಿರೋಧದ ನಡುವೆ ಜಾತಿ ಗಣತಿ ಸಲ್ಲಿಕೆಯಾಗಿದ್ದಾಯ್ತು.
ಇನ್ನೇನಿದ್ರು ಸಿಎಂ ಕ್ಯಾಬಿನೆಟ್ ಮುಂದೆ ರಿಪೋರ್ಟ್ ಇಡಲಿದ್ದಾರೆ. ಸಂಪುಟದಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಹರೀಶ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.